ಹೇಳಿದ ಸಾಮತಿಯ ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ ಸ್ವರ್ಗ ರಾಜ್ಯಕ್ಕೆ ಹೋಲಿಸಿದ ತಲೆಂತು ನಾಣ್ಯದ ಸಾಮತಿಯ ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ ಯಜಮಾನನೊಬ್ಬ ಪ್ರವಾಸ ಹೊರಡುವ ಮುನ್ನ ತನ್ನ ಸೇವಕರನ್ನು ಕರೆದು ಆಸ್ತಿಯನ್ನು ಅವರಿಗೊಪ್ಪಿಸಿದ. ಒಬ್ಬನಿಗೆ 5 ತಲೆಂತು ನಾಣ್ಯ, ಇನ್ನೊಬ್ಬನಿಗೆ 2 ತಲೆಂತು ನಾಣ್ಯ, ಮತ್ತೊಬ್ಬನಿಗೆ 1 ತಲೆಂತು ನಾಣ್ಯ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೋದ. ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ. ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ. 5 ತಲೆಂತು ಪಡೆದವನು ವ್ಯಾಪಾರ ಮಾಡಲು ತೊಡಗಿದನು. 5 ತಲೆಂತು ಪಡೆದವನು ವ್ಯಾಪಾರ ಮಾಡಲು ತೊಡಗಿದನು. 5 ತಲೆಂತು ನಾಣ್ಯಗಳ ವ್ಯಾಪಾರದಿಂದ ಗಳಿಸಿದನು. 5 ತಲೆಂತು ನಾಣ್ಯಗಳ ವ್ಯಾಪಾರದಿಂದ ಗಳಿಸಿದರು. ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ. ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ. ಎರಡು ತಲೆಂತು ಪಡೆದವನು ವ್ಯವಸಾಯ ಮಾಡಲು ತೊಡಗಿದನು. 2 ತಲೆಂತು ಪಡೆದವನು ವ್ಯವಸಾಯ ಮಾಡಲು ತೊಡಗಿದನು. ದಿನವೆಲ್ಲ ಶ್ರಮಿಸಿದ ದುಡಿತದಿಂದ 2 ತಲೆಂತು ಗಳಿಸಿದನು. ದಿನವೆಲ್ಲ ಶ್ರಮಿಸಿದ ದುಡಿತದಿಂದ 2 ತಲೆಂತು ಗಳಿಸಿದನು. ಕೇಳಿರಿ ಹೇಳುವೆ ಕಥೆಯ ನಮ್ಮ ಯೇಸು ಹೇಳಿದ ಸಾಮತಿಯ. ಕೇಳಿರಿ ಹೇಳುವೆ ಕಥೆಯ
ತಲೆಂತು ಪಡೆದವನು ಭೂಮಿಯಾಗೆದು ಹೂತಿಟ್ಟನು. ಒಂದು ತಲೆಂತು ಪಡೆದವನು ಭೂಮಿಯಾಗೆದು ಹೂತಿಟ್ಟನು. ಒಡೆಯನು ಕೊಟ್ಟದ್ದು ಬಚ್ಚಿಟ್ಟನು, ಸೋಮಾರಿಯಂತೆ ಬಾಳಿದನು. ಒಡೆಯನು ಕೊಟ್ಟದ್ದು ಬಚ್ಚಿಟ್ಟನು, ಸೋಮಾರಿಯಂತೆ ಬಾಳಿದನು. ಕೇಳಿರಿ ಹೇಳುವೆ ಕಥೆಯ, ನಮ್ಮ ಯೇಸು ಹೇಳಿದ ಸಾಮತಿಯ. ಕೇಳಿರಿ ಹೇಳುವೆ ಕಥೆಯ, ನಮ್ಮ ಯೇಸು ಹೇಳಿದ ಸಾಮರ್ಥ್ಯ. ಬಹಳ ಕಾಲವಾದ ಬಳಿಕ ಆ ಧಣಿ ಹಿಂತಿರುಗಿ ಬಂದ. ತನ್ನ ಸೇವಕರನ್ನು ಕರೆದು ಲೆಕ್ಕಾಚಾರ ಕೇಳಿದ. ಸೇವಕರೇ, ನಾನು ನಿಮಗೆ ವಹಿಸಿಕೊಟ್ಟ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಿದ್ದೀರಿ ಎಂಬುದರ ಬಗ್ಗೆ ವರದಿಯನ್ನು ಒಪ್ಪಿಸಿರಿ. ಒಡೆಯ, ನೀವು ನನಗೆ 5 ತಲೆಂತುಗಳನ್ನು ಕೊಟ್ಟಿರಿ. ನಾನು ಅದರಿಂದ ವ್ಯಾಪಾರ ಮಾಡಿ ಇಗೋ 5 ತಲೆಂತುಗಳನ್ನು ಸಂಪಾದಿಸಿರುವೆ. ಫಲ, ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತೇನೆ. ಬಾ, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು. ದನಿ, ನನಗೆ ನೀವು 2 ತಲೆಂತುಗಳನ್ನು ಕೊಟ್ಟಿರಿ. ನಾನು ಅದನ್ನು ವ್ಯವಸಾಯಕ್ಕೆ ಉಪಯೋಗಿಸಿದೆ. ಅವುಗಳಿಂದ ಇಗೋ 12 ತಲೆಂತುಗಳನ್ನು ಸಂಪಾದಿಸಿರುವೆ. ಫಲ, ನನ್ನ ನಂಬಿಗಸ್ತ ಸೇವಕನೇ, ನಿನ್ನ ಪ್ರಾಮಾಣಿಕತೆಯನ್ನು ಮೆಚ್ಚಿ ನಿನಗೂ ಒಂದು ಜವಾಬ್ದಾರಿಯನ್ನು ವಹಿಸುತ್ತೇನೆ. ಬಾ, ನಿನ್ನ ಧಣಿಯ ಸಂತೋಷದಲ್ಲಿ ಭಾಗಿಯಾಗು. ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದ್ದರಿಂದ ನಾನು ಭಯಪಟ್ಟೆ, ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ. ಈಗೋ ಸ್ವೀಕರಿಸಿರಿ, ನಿಮ್ಮದು ನಿಮಗೆ ಸಂದಿದೆ. ಎಲ್ಲವೋ ಮೈಗಳ್ಳನಾದ ದುಷ್ಟ ಸೇವಕನೇ, ನೀನೊಬ್ಬ ಅಪ್ರಾಮಾಣಿಕ. ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು 10 ತಲೆಂತು ಇರುವವರಿಗೆ ಕೊಡಿ. ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕತ್ತಲಕ್ಕೆ ದಬ್ಬಿರಿ. ಸ್ವಾಮಿಯು ಹೇಳಿದ ಸಾಮತಿಯ, ನೀತಿಯ ಹೇಳುವೆ ಕೇಳಿರಣ್ಣ. ಸ್ವಾಮಿಯು ಹೇಳಿದ ಸಾಮರ್ಥ್ಯ, ನೀತಿಯ ಹೇಳುವೆ ಕೇಳಿರಣ್ಣ. ದೇವರು ಕೊಡುವುದು ಬಚ್ಚಿಡುವುದಕ್ಕಲ್ಲ, ದೇವರ ಮಹಿಮೆಗಾಗಿ, ಪರರ ಒಳಿತಿಗಾಗಿ, ಸ್ವಂತ ಉದ್ಧಾರಕ್ಕಾಗಿ. ನಮ್ಮಲ್ಲಿರುವ ಪ್ರತಿಭೆಗಳನ್ನು ಉಪಯೋಗಿಸಿ ಶಾಂತಿ, ಪ್ರೀತಿ, ಸೇವೆಯ ದೈವೀ ರಾಜ್ಯ ಕಟ್ಟಬೇಕು. ಇದುವೇ ನಮ್ಮ ಸುವಾರ್ಥ ನೀತಿ. ಸ್ವಾಮಿಯು ಹೇಳಿದ ಸಾಮತಿಯ, ನೀತಿಯ ಹೇಳುವೆ ಕೇಳಿರಣ್ಣ. ಸ್ವಾಮಿಯು ಹೇಳಿದ ಸಾಮರ್ಥ್ಯ, ನೀತಿಯ ಹೇಳುವೆ ಕೇಳಿರಣ್ಣ. ದೇವರ ರಾಜ್ಯದ ಸುವಾರ್ತೆಯ ನಾವೆಲ್ಲ ಒಂದಾಗಿ ಸಾರೋಣ. ಸ್ವಾಮಿಯು ಹೇಳಿದ ಸಾಮತಿಯ, ನೀತಿಯ ಎಲ್ಲರೂ ಪಾಲಿಸೋಣ. ಸ್ವಾಮಿಯು ಹೇಳಿದ ಸಾಮರ್ಥ್ಯ, ನೀತಿಯ ಎಲ್ಲರೂ ಪಾಲಿಸೋಣ. ನೀತಿಯ ಎಲ್ಲರೂ ಪಾಲಿಸೋಣ. ನೀತಿಯ ಎಲ್ಲರೂ ಪಾಲಿಸೋಣ.